ಒಬ್ಬ ಸಾಮಾನ್ಯ ಮನುಷ್ಯ ಚಂದ್ರವಂಶದ ರಾಜ ದೇವರಾಗಿ ಆಮೇಲೆ ಸರ್ಪ ಆಗ್ತಾನ. ಇದ ಇವತ್ತಿನ ಕತಿ ಏನಂದ್ರ ವಿಶ್ವರೂಪ ಋಷಿ ಜ್ಞಾನ ಮಾಡುವಾಗ ಇಂದ್ರ ದೇವತಾ ಅವ್ರನ್ನ ಕೊಂತಾರ. ಇದಕ್ಕ ಅವ್ರಿಗೆ ಬ್ರಹ್ಮಹತ್ಯೆ ದೋಷವಾಗಿ ನಾಹುಷಾನ ಬಾಕಿ ದೇವತೆಗಳು ನೇಮಿಸ್ತಾರ ಇಂದ್ರನ ಪರವಾಗಿ. ಅದು ಆದ್ಮೇಲೆ ಮೂರು ಲೋಕದ ಮೇಲೆ ಅವ್ರಿಗೆ ಶಕ್ತಿ ಬರ್ತೈತಿ. ಇದರಿಂದ ಅವ್ರಿಗೆ ಅಹಂಕಾರ, ಆಮೇಲೆ ನಾನು ಹೇಳಿದ ಮಾತು ಯಾರು ತೆಗೆದು ಹಾಕಂಗಿಲ್ಲ ಅನ್ನೋ ಭಾವನೆ ಇರ್ತೈತಿ. ಅದಾದ್ಮೇಲೆ ಅವರು ಸ್ವರ್ಗಕ್ಕೆ ಹೋದ್ಮೇಲೆ ಇಂದ್ರದೇವನ ಹೆಂಡತಿ ಸಾಚಿದೇವಿ ಮೇಲೆ ಕಣ್ಣು ಬೀಳ್ತೈತಿ. ಇಂದ್ರದೇವ ಏನು ಅನುಭವಿಸಿದ್ದ ಅದನ್ನ ನಾನು ಅನುಭವಿಸ್ಬೇಕು ಅಂತ ಸಾಚಿದೇವಿಗೆ ಹೇಳ್ತಾರ. ಇದನ್ನ ಕೇಳಿ ಸಾಚಿದೇವಿ ನೋ ತಡೆಯಕ್ಕಾಗ್ಲಾರ್ದ ಬೃಹಸ್ಪತಿ ಗುರು ಹತ್ರ ಹೋಗ್ತಾರ. ಅವಾಗ ಅವ್ರು ಹೇಳ್ತಾರ, ಇವನ್ ಕಡೆಯಿಂದ ತಪ್ಪಿಸ್ಕೊಳಕ ಒಂದು ದಾರಿ ಐತಿ, ಅವನ ನಾಶ ಹತ್ರ ಐತಿ ಅಂತ ಹೇಳ್ತಾರ. ಇದನ್ನ ಕೇಳಿ ಸಾಚಿದೇವಿ ನಾಹುಷನ ಹತ್ರ ಹೋಗಿ ಹೇಳ್ತಾಳ, ನಾನು ನಿಮ್ಮ ಮೆಚ್ಚೀನಿ, ಆದ್ರ ಸಪ್ತಋಷಿ ನಿಮ್ಮನ್ನ ಪಲ್ಲಕ್ಕಿನ ಕರ್ಕೊಂಡು ಬಂದ್ರೆ ಮಾತ್ರ ನಾನು ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾರ. ನಾಹುಷ ಇದನ್ನ ಕೇಳಿ ಖುಷಿಯಾಗಿ ಸಪ್ತಋಷಿ ಹತ್ರ ಹೋಗಿ ಹೇಳ್ತಾನ, ನೀವು ನನ್ನ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಇದನ್ನ ಕೇಳಿದ ಸಪ್ತಋಷಿ ಸಿಟ್ಟು ಬರ್ತೈತಿ. ಬಟ್ ಏನ್ ಮಾಡೋದು, ಇಂದ್ರನ ಪರವಾಗಿ ನೇಮಿಸಿದ ನಾಹುಷ ಕೇಳ್ತಾ ಇದ್ದಾನಲ್ಲ, ಅವನು ಮಾತು ತೆಗೆದು ಹಾಕಕ್ ಬರಂಗಿಲ್ಲ ಅಂತ ಒಪ್ಕೋತಾರ. ಅವರು ಪಲ್ಲಕ್ಕಿ ತಗೊಂಡು ಹೋಗುವಾಗ ಪಲ್ಲಕ್ಕಿ ಸ್ಥಿರ ಇರಂಗಿಲ್ಲ. ಅದು ಯಾಕಂದ್ರೆ ಅದರಲ್ಲಿ ಒಬ್ರು ಋಷಿ ಅಗಸ್ತ್ಯ ಅಂತ ಅವ್ರ ಎತ್ತರ ಕಡಿಮೆ ಇರ್ತೈತಿ. ಅದಕ್ಕೆ ಪಲ್ಲಕ್ಕಿ ಅಳಗಾಡೋದ್ರಿಂದ ನಾಹುಷಾಗ ಸಿಟ್ಟು ಬಂದು ಹೇಳ್ತಾನ, ಸರಿಯಾಗಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿಂಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ. ಇದನ್ನ ಕೇಳಿದ ಅಗಸ್ತ್ಯ ಋಷಿ ಒಂದ್ ಶಾಪ ಹಾಕ್ತಾರ, ನೀನು ಕೆಳಗೆ ಬಿದ್ದು ಸರ್ಪ ಆಗಂತ. ಅವ್ರು ಹೇಳು ಪುರ್ಸತ್ತಿಲ್ದ ನಾಹುಷ ಕೆಳಗೆ ಬಿದ್ದು ಸರ್ಪ ಆಗ್ತಾರ. ಅದ ಹೇಳ್ತಾರಲ್ಲ, ವಿಪರೀತ ಬುದ್ಧಿ ವಿನಾಶಕಾರಿ. ಇದೇ ತರ ಬೇರೆ ಬೇರೆ ಕತೆ ಕೇಳಕ್ಕೆ ಫಾಲೋ ಮಾಡಿ ಸಖತ್ ಕನ್ನಡಿಗ.